ರಾಜ್ಯದ ಗೃಹಲಕ್ಷ್ಮಿ ಅವರಿಗೆ ಕಾದಿದ್ಯಾ ಬಂಪರ್ ಗಿಫ್ಟ್. ಡಿಕೆ ಸಿಎಂ ಆದ ಕೂಡಲೇ ಆಗತ್ತೆ ಬಂಪರ್ ಘೋಷಣೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನು ಗಿಫ್ಟ್ ಕಾದಿದೆ ಡಿಕೆಶಿ ಕಡೆಯಿಂದ? ಏನು ಅನೌನ್ಸ್ ಮಾಡಬಹುದು? ಮತ್ತಷ್ಟು ಗ್ಯಾರಂಟಿಗಳ ಭರವಸೆಯನ್ನೇನಾದ್ರೂ ಕೊಟ್ಟಾರಾ? ರಾಜ್ಯದ ಗೃಹಲಕ್ಷ್ಮಿ ಅವರಿಗೆ ಕಾದಿದ್ಯಾ ಬಂಪರ್ ಗಿಫ್ಟ್? ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ನೀಡಲಾಗ್ತಾ ಇದೆ ಮೊತ್ತ ಹೆಚ್ಚಳ. ಅದು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ನೀಡಲಾಗ್ತಾ ಇದ್ದಂತಹ ಮೊತ್ತ ಹೆಚ್ಚಳ ಆಗತ್ತಾ? 2,000 ರೂಪಾಯಿಂದ 5,000 ರೂಪಾಯಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಇದೆಯಾ? ರಾಜ್ಯದ ಗೃಹಲಕ್ಷ್ಮಿ ಅವರಿಗೆ ಕಾದಿದೆಯಾ ಬಂಪರ್ ಗಿಫ್ಟ್? ಹಾಗಾದ್ರೆ ನಾಳೆ ಡಿಕೆ ಸಿಎಂ ಆದ ಕೂಡಲೇ ಆಗತ್ತಾ ಬಂಪರ್ ಘೋಷಣೆ? ಹೌದು, ಗೃಹಲಕ್ಷ್ಮಿ ಯೋಜನೆಯಡಿ ನೀಡಲಾಗ್ತಾ ಇದ್ದಂತಹ ಮೊತ್ತ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಅಂದಾಜಿಸಲಾಗ್ತಾ ಇರುವಂತದ್ದು. 2,000 ರೂಪಾಯಿಯಿಂದ 5,000 ರೂಪಾಯಿಗೆ ಹೆಚ್ಚಳ ಆಗತ್ತಾ? ಹಾಗಾದ್ರೆ ಸಿಎಂ ಡಿಕೆ ಘೋಷಿಸುವ ಮೊದಲ 3 ಘೋಷಣೆಗಳಲ್ಲಿ ಇದು ಕೂಡ ಇರುತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಡಿಕೆ ಸಿಎಂ ಆಗುವ ಹೊತ್ತಲ್ಲಿ ರಾಜ್ಯದಲ್ಲಿ ಹಬ್ಬಿದೆ ಹೀಗೊಂದು ಸುದ್ದಿ. ಬಾಯಿಂದ ಬಾಯಿಗೆ ಹಬ್ತಾ ಇರುವಂತಹ ಗೃಹಲಕ್ಷ್ಮಿ ಮೊತ್ತ ಡಬಲ್ ಆಗತ್ತೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಈಗ ಗೃಹಲಕ್ಷ್ಮಿಯ ದುಡ್ಡು 5,000 ಆಗ್ತಂತೆ. ಅದ್ಯಾರು ಹಬ್ಸಿದ್ರೋ ಕಾಣೆ. ಈ ಸುದ್ದಿಲಿ ನಿಜ ಎಷ್ಟು ಸುಳ್ಳೆಷ್ಟು ಗೊತ್ತಿಲ್ಲ, ಸುದ್ದಿಯಂತೂ ಹಬ್ಬಿದೆ. ಡಿಕೆ ಸಿಎಂ ಆಗುವ ಹೊತ್ತಲ್ಲೇ ರಾಜ್ಯದಲ್ಲಿ ಹಬ್ತಾ ಇರುವಂತಹ ಸುದ್ದಿ. ಬಾಯಿಂದ ಬಾಯಿಗೆ ಹಬ್ತಾ ಇದೆ. ಗೃಹಲಕ್ಷ್ಮಿ ಮೊತ್ತ ಡಬಲ್ ಆಗುತ್ತೆ ಅನ್ನುವಂತಹ ಸುದ್ದಿ. 5,000ಗೆ ಜಾಸ್ತಿ ಆಗುತ್ತೆ, ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಗೃಹಲಕ್ಷ್ಮಿ ಯೋಜನೆ. ಸೊ ಗಲ್ಲಿ ಗಲ್ಲಿಯಲ್ಲಿ ಬೀದಿಯಲ್ಲಿ ಡಿಕೆ ಕೊಡುವಂತಹ ಬಂಪರ್ ಗಿಫ್ಟ್ ಬಗ್ಗೆಯೇ ಮಾತುಕತೆ ಆಗ್ತಾ ಇದೆ. ಯಾರು ಹಬ್ಸಿದ್ರೋ ಗೊತ್ತಿಲ್ಲ, ಬಟ್ ಸುದ್ದಿಯಂತೂ ಆಗ್ತಾ ಇದೆ. ಇದರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ ಅನ್ನುವಂಥದ್ದು ಗೊತ್ತಿಲ್ಲ. ನಿಜಕ್ಕೂ ಗೃಹಲಕ್ಷ್ಮಿ ಗ್ಯಾರಂಟಿಯ ಮೊತ್ತವನ್ನ ಹೆಚ್ಚಿಸ್ತಾರ ಡಿಕೆ ಶಿವಕುಮಾರ್? ಹಾಗಾದ್ರೆ 2,000 ರೂಪಾಯಿಂದ 5,000 ರೂಪಾಯಿಗೆ ಹೆಚ್ಚಳ ಮಾಡಲಾಗುತ್ತೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಇದು ಎಷ್ಟು ನಿಜ, ಎಷ್ಟು ಫೇಕ್ ನ್ಯೂಸ್ ಅನ್ನುವಂಥದ್ದು ಡೋಂಟ್ ನೋ, ಬಟ್ ಹಬ್ಬಿಸ್ತಾ ಇರೋದಂತೂ ನಿಜ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಇದೇ ಚರ್ಚೆ ಆಗ್ತಾ ಇದೆ. ಗ್ಯಾರಂಟಿ ಭಾರಗಳನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾರಾ ಡಿಕೆ ಶಿವಕುಮಾರ್? ಹಾಗಾದ್ರೆ ಎಲ್ಲರ ಚಿತ್ತ ನಾಳೆ ಡಿಕೆ ಶಿವಕುಮಾರ್ ಮಾಡುವಂತಹ ಮೊದಲ ಘೋಷಣೆ ಅಂತ ಇದೆ. ನಿಜಕ್ಕೂ ಗೃಹಲಕ್ಷ್ಮಿ ಗ್ಯಾರಂಟಿಯ ಮೊತ್ತವನ್ನ ಹೆಚ್ಚಿಸ್ತಾರಾ ಡಿಕೆ ಶಿವಕುಮಾರ್? ಹಾಗಾದ್ರೆ